ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಪರೀಕ್ಷೆ 2025ಕ್ಕಾಗಿ SSLC ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಗುರಿ 80ರ ಸರಣಿ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಇಂದಿನ ವಿಡಿಯೋದಲ್ಲಿ ಸ್ವಾತಂತ್ರ್ಯೋತ್ತರ ಭಾರತ ಮತ್ತು ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ 1ರಿಂದ 7 ಪಾಠದ ವಿಡಿಯೋಗಳು ಬೇಕಾಗಿದ್ರೆ SSLC ಸೋಷಿಯಲ್ ಸೈನ್ಸ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ 2025 ಅನ್ನೋ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಹೋದರೆ ಹಿಂದಿನ ಎಲ್ಲ ಪಾಠದ ವಿಡಿಯೋಗಳು ಸಿಗ್ತವೆ. ಸೊ ನಮ್ಮ ಈ ವಿಡಿಯೋದಲ್ಲಿ ಖಂಡಿತವಾಗಿ ನಿಮಗೆ ಎಕ್ಸಾಮ್ಗೆ ಕ್ರ್ಯಾಕ್ ಆಗ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಇದೇ ಥರದ ವಿಡಿಯೋಗಳನ್ನು ಕನ್ನಡದಲ್ಲಿ ಬರ್ತಾ ಇದ್ದಾವೆ, ಹಿಂದಿಯಲ್ಲಿ ಬರ್ತಾ ಇದ್ದಾವೆ, ಓಕೆನಾ, ಇಂಗ್ಲೀಷ್ನಲ್ಲಿ ಬರ್ತಾ ಇದ್ದಾವೆ. ಅವುಗಳನ್ನು ಸಹಿತ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಕೊಟ್ಟಿದ್ದೀನಿ, ಅವುಗಳನ್ನು ಹೋಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಷ್ಟು ನೋಡಿಕೊಂಡ್ರೆ ಈ ಪಾಠದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಕ್ವಶನ್ ಆನ್ಸರ್ಗಳು ಸಿಗ್ತದೆ. ಫಸ್ಟ್ 8ನೇ ಪಾಠಕ್ಕೆ ಹೋಗೋಣ. ಸ್ವಾತಂತ್ರ್ಯೋತ್ತರ ಭಾರತ ಅಂತಕ್ಕಂಥ ಪಾಠದಲ್ಲಿ 1 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್, ಸ್ವಾತಂತ್ರ್ಯ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಭಾರತ ಸಂವಿಧಾನ ಯಾವಾಗ ಚಾಲ್ತಿಯಾಯಿತು ಅಂದರೆ ಜಾರಿಯಾಯಿತು? ಜನವರಿ 26, 1950. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಭಾರತ ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿ ಮೂಲಕ ಜಾತ್ಯತೀತ ಮತ್ತು ಸಮಾಜವಾದಿ ಅಂಶಗಳನ್ನು ಸೇರಿಸಿದ್ರು? 42ನೇ ತಿದ್ದುಪಡಿ. ಭಾರತದ ಪ್ರಥಮ ಗೃಹ ಮಂತ್ರಿ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ. ಮುಂದಿನ ಪ್ರಶ್ನೆ, ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನ ಉಕ್ಕಿನ ಮನುಷ್ಯ ಎಂದು ಕರೆಯಲು ಕಾರಣವೇನು? ಅವರು ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸಿ ಭಾರತ ಒಕ್ಕೂಟ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಆ ಕಾರಣಕ್ಕಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಆಂಧ್ರ ಪ್ರದೇಶ ರಚನೆಯಾಗಬೇಕೆಂದು 58 ದಿನಗಳ ಕಾಲ ಉಪವಾಸ ಮಾಡಿ ಅಸುನೀಗಿದವರು ಯಾರು? ಪೊಟ್ಟಿ ಶ್ರೀರಾಮಲು. ಮುಂದಿನ ಪ್ರಶ್ನೆ, 1953ರಲ್ಲಿ ರಚನೆಯಾದ ಮೊದಲ ಭಾಷಾವಾರು ರಾಜ್ಯ ಯಾವುದು? ಆಂಧ್ರ ಪ್ರದೇಶ. ರಾಜ್ಯ ಪುನರ್ವಿಂಗಡನಾ ಆಯೋಗ ರಚನೆಯಾದ ವರ್ಷ 1953. ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರಾಗಿದ್ದವರು ಯಾರು? ಫಜಲ್ ಅಲಿ. ರಾಜ್ಯ ಪುನರ್ವಿಂಗಡನಾ ಕಾನೂನು ಜಾರಿಯಾದ ವರ್ಷ 1956. ಮೈಸೂರು ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ನವೆಂಬರ್ 1, 1956. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದ ಮರುನಾಮಕರಣ ಮಾಡಿದ ವರ್ಷ 1973. ಇನ್ನು 2 ಅಂಕದ ಪ್ರಶ್ನೋತ್ತರಗಳಲ್ಲಿ ಫಸ್ಟ್ ಕ್ವಶನ್, ಭಾರತದ ವಿಭಜನೆಯ ಕಾಲದಿಂದಲೂ ನಿರಾಶ್ರಿತರು ಒಂದು ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದ್ದಾರೆ, ವಿಶ್ಲೇಷಿಸಿರಿ. ಅಥವಾ ನಿರಾಶ್ರಿತರ ಸಮಸ್ಯೆಯನ್ನು ದೇಶ ಹೇಗೆ ಎದುರಿಸಿತು ಅಂತ ಕೇಳಿದರೆ ಏನು ಬರೀಬೇಕಂದ್ರೆ, ಭಾರತದಿಂದ ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಿಂದ ಭಾರತಕ್ಕೆ ಲಕ್ಷಾಂತರ ಜನರು ವಲಸೆ ಹೋದರು. ಬೆಳೆದ ಪರಿಸರ, ಆಸ್ತಿಪಾಸ್ತಿ ಕಳೆದುಕೊಂಡು ತಮ್ಮದಲ್ಲದ ಪ್ರದೇಶಗಳಿಗೆ ವಲಸೆ ಹೋದರು. ಜನರಿಗೆ ವಸತಿ, ಉದ್ಯೋಗ, ಭೂಮಿ ನೀಡುವ ಸಮಸ್ಯೆ ಆಯಿತು. ಶಿಕ್ಷಣ, ಆರೋಗ್ಯ, ಸಾಮಾಜಿಕ ವಾತಾವರಣ ಕಲ್ಪಿಸುವ ಜವಾಬ್ದಾರಿ ಸರ್ಕಾರದ್ದಾಯಿತು. ಇಂದಿಗೂ ಟಿಬೇಟ್, ಬಾಂಗ್ಲಾ ನಿರಾಶ್ರಿತರಿಗೆ ಸೌಲಭ್ಯಗಳನ್ನು ಕಲ್ಪಿಸಲಿಕ್ಕೆ ಸರ್ಕಾರ ಸಕಲ ಪ್ರಯತ್ನ ಮಾಡ್ತಾ ಇದೆ. ಮುಂದಿನ ಪ್ರಶ್ನೆ, ಜುನಾಗಢ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ಸೇರ್ಪಡೆಗೊಳಿಸಿದ್ರು? ಇಲ್ಲಿ ಜುನಾಗಢ್ ನವಾಬ ಪಾಕಿಸ್ತಾನಕ್ಕೆ ಸೇರಬೇಕಂದ, ಆದರೆ ಜುನಾಗಢದ ಪ್ರಜೆಗಳು ಭಾರತದ ಒಕ್ಕೂಟಕ್ಕೆ ಸೇರಬೇಕಂದ್ರು. ಈ ಪ್ರಜೆಗಳ ವಿರೋಧ ಎದುರಿಸಲಾಗದೆ ನವಾಬ ರಾಜ್ಯ ಬಿಟ್ಟು ಓಡಿ ಹೋದ. ಆವಾಗ ಅಲ್ಲಿನ ದಿವಾನರು ಭಾರತ ಸರ್ಕಾರಕ್ಕೆ ಮನವಿ ಮಾಡ್ತಾರೆ, ಶಾಂತಿ ಸ್ಥಾಪನೆ ಮಾಡ್ತಾರೆ. 1999ರಲ್ಲಿ ಜುನಾಗಢ್ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತದೆ. ಮುಂದಿನ ಪ್ರಶ್ನೆ, ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮೋಚನೆಗೊಳಿಸಿದ್ರು? ಗೋವಾದಲ್ಲಿ ಚಳವಳಿ ಪ್ರಾರಂಭವಾಗ್ತದೆ. ಪೋರ್ಚುಗೀಸರು ಆಫ್ರಿಕಾ ಮತ್ತು ಯುರೋಪಿನಿಂದ ಸೈನ್ಯ ತರಿಸ್ತಾರೆ. ಭಾರತೀಯ ಸತ್ಯಾಗ್ರಹಿಗಳು ಗೋವಾ ವಿಮೋಚನಾ ಹೋರಾಟ ಪ್ರಾರಂಭಿಸ್ತಾರೆ. 1961ರಲ್ಲಿ ಭಾರತೀಯ ಸೈನ್ಯ ಗೋವಾವನ್ನು ವಶಪಡಿಸಿಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಪಾಂಡಿಚೇರಿಯನ್ನು ಫ್ರೆಂಚರಿಂದ ವಿಮುಕ್ತಗೊಳಿಸಿದ ರೀತಿಯನ್ನು ವಿವರಿಸಿರಿ. ಪಾಂಡಿಚೇರಿ, ಕಾರೈಕಲ್, ಮಾಜಿ, ಚಂದ್ರನಗರ್ ಇವೆಲ್ಲ ಫ್ರೆಂಚರ ವಶದಲ್ಲಿ ಇದ್ದವು. ಭಾರತಕ್ಕೆ ಸೇರಬೇಕೆಂದು ಕಾಂಗ್ರೆಸ್, ಕಮ್ಯುನಿಸ್ಟ್ ಮತ್ತು ಇತರ ಸಂಘಟನೆಗಳು ಹೋರಾಟವನ್ನು ನಡೆಸುತ್ತಿತ್ತು. 1954ರಲ್ಲಿ ಪಾಂಡಿಚೇರಿ ಭಾರತಕ್ಕೆ ಸೇರ್ಪಡೆಯಾಯಿತು. 1962ರಲ್ಲಿ ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಹೋಗ್ತದೆ. ಮುಂದಿನ ಪ್ರಶ್ನೆ, 6-7 ವಾಕ್ಯದಲ್ಲಿ ಉತ್ತರಗಳನ್ನು ಬರೀತಕ್ಕಂಥ ಪ್ರಶ್ನೆ, ಭಾರತ ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು? ನಿರಾಶ್ರಿತರ ಸಮಸ್ಯೆ, ಮತೀಯ ಗಲಭೆ, ಸರ್ಕಾರ ರಚನೆ ಸವಾಲು, ದೇಶೀಯ ಸಂಸ್ಥಾನದ ವಿಲೀನೀಕರಣ, ಆಹಾರ ಉತ್ಪಾದನೆ, ಕೃಷಿ ಬೆಳವಣಿಗೆ ಮತ್ತು ಕೈಗಾರಿಕೆ ಬೆಳವಣಿಗೆ. ಇವೆಲ್ಲ ಸಮಸ್ಯೆಯನ್ನು ಭಾರತ ಸ್ವಾತಂತ್ರ್ಯ ಗಳಿಸಿದ ನಂತರ ಎದುರಿಸಬೇಕಾಯಿತು. ಇನ್ನು 4 ಮಾರ್ಕ್ಸಿಗೆ ಯಾವ ಪ್ರಶ್ನೆ ಬರ್ಬೋದಂದರೆ, ಭಾರತದ ಒಕ್ಕೂಟ
ಬೇರೆಲ್ಲ ಸಂಸ್ಥಾನಗಳ ವಿಲೀನಕ್ಕಿಂತ ಕಾಶ್ಮೀರ ವಿಲೀನ ವಿಶಿಷ್ಟವಾಗಿದೆ ಹೇಗೆ ಅಂತ ಕೇಳ್ಬೋದು. ಅಲ್ಲಿ ರಾಜ ಹರಿಸಿಂಗ ಸ್ವತಂತ್ರವಾಗಿ ಉಳಿಬೇಕಂತ ನಿರ್ಧಾರ ಮಾಡ್ತಾನೆ. ಭಾರತಕ್ಕೆ ಸೇರಿ ಬಿಡಬಹುದೆಂಬ ಆತಂಕವನ್ನೆಲ್ಲಾಗ್ತದೆ. ಪಾಕಿಸ್ತಾನ್ ಮುಸ್ಲಿಂ ಬುಡಕಟ್ಟು ಜನರಿಂದ ದಾಳಿಗೆ ಪ್ರಚೋದನೆ. ಶೇಖ್ ಅಬ್ದುಲ್ಲಾನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಧಾರ್ಮಿಕ ಸಂವಿಧಾನಕ್ಕಿಂತ ಪ್ರಜಾಪ್ರಭುತ್ವ ಗಣರಾಜ್ಯ ಭಾರತಕ್ಕೆ ಸೇರಲು ಉತ್ಸುಕ ತೋರ್ತದ. ರಾಜ ಹರಿಸಿಂಗ ಭಾರತ ಸರ್ಕಾರದ ಸಹಾಯವನ್ನ ಕೋರ್ತಾನ. ಪಾಕಿಸ್ತಾನದ ಉದ್ದೇಶ ವಿಫಲವಾಗ್ತದ. ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ವಶವಾಗ್ತದ. ಭಾರತ ವಿಶ್ವಸಂಸ್ಥೆಗೆ ದೂರು ಕೊಡ್ತದ. ವಿಶ್ವಸಂಸ್ಥೆ ಕದನ ವಿರಾಮ ಘೋಷಣೆ ಮಾಡ್ತದ. ಹೀಗೆ ಕಾಶ್ಮೀರ ವಿಲೀನ ಒಂದು ವಿಶಿಷ್ಟನೇ ಆಗದ. ಇಷ್ಟು ನೋಡಿದ್ರೆ ಸಾಕು. ಮುಂದಿನ ಪಾಠ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. 1 ಮಾರ್ಕ್ಸಿಗೆ ಬರ್ತಕ್ಕಂಥ ಕ್ವಶನ್, ಮೊದಲ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಏನು? ಜುಲೈ 28, 1914ರಂದು ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡ್ನ ಹತ್ಯೆಯೇ ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ. ಇನ್ನು ರಾಷ್ಟ್ರಸಂಘ ಏಕೆ ಸ್ಥಾಪನೆಯಾಯಿತು? ಮೊದಲ ಮಹಾಯುದ್ಧದ ನಂತರ ಸಂಭವನೀಯ ಯುದ್ಧಗಳನ್ನು ತಡೆಯುವ ಸಲುವಾಗಿ ರಾಷ್ಟ್ರಸಂಘ ಸ್ಥಾಪನೆಯನ್ನ ಮಾಡ್ತಾರೆ. ಹೋಲೋಕಾಸ್ಟ್ ಎಂದರೇನು? ಹಿಟ್ಲರ್ ಮಾಡಿದ ಸಾಮೂಹಿಕ ಕಗ್ಗೊಲೆಗಳನ್ನೇ ಹೋಲೋಕಾಸ್ಟ್ ಅಂತ ಕರೀತಾರೆ. ಹಿಟ್ಲರಿನ ಸರ್ವಾಧಿಕಾರಿಯಾಗಿದ್ದವರು ಯಾರು? ಮುಸ್ಸೋಲಿನಿ. ಅಫ್ಘಾನನ ಯಾವ ತಮ್ಮ ಹಿರೋಶಿಮಾ ಮತ್ತು ನಾಗಸಾಕಿಯ ಜನರು ಇಂದಿಗೂ ದುಷ್ಪರಿಣಾಮಗಳನ್ನು ನಿವಾರಿಸುವಂತೆ ಮಾಡಿತ್ತು ಅಂತ ಕರೀತಾರೆ. ಯಾವ ಘಟನೆ? ಜಪಾನ್ ಹಿಟ್ಲರ್ ಪಕ್ಷ ಸ್ಥಾಪಿಸಿ ಅಮೆರಿಕಾದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿದ್ದು. ಇನ್ನು ಮೈಸೂರು ಲ್ಯಾನ್ಸರ್ಗಳ ಮುಖ್ಯಸ್ಥರಾಗಿ ಯಾರನ್ನ ನೇಮಿಸಿ ಯುದ್ಧ ಭೂಮಿಗೆ ಕಳಿಸಿದ್ರು? ಎ.ಟಿ. ತ್ಯಾಗರಾಜ. ತೀನ್ ಚೌಕ್ ಮೂರ್ತಿ ಎಲ್ಲಿದೆ? ದೆಹಲಿ. ವರ್ಸೈಲ್ ಒಪ್ಪಂದ ಯಾವಾಗ ಆಯಿತು? 1919ರಲ್ಲಿ ವರ್ಸೈಲ್ ಒಪ್ಪಂದ ಏರ್ಪಟ್ಟಿತ್ತು ಅಂತ ಬರೆದ್ರೆ ಸಾಕು. 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳು: ಅತಿಯಾದ ಮಿಲಿಟರೀಕರಣ, ಅತಿಯಾದ ರಾಷ್ಟ್ರೀಯತೆ, ಮೈತ್ರಿಕೂಟದ ರಚನೆ, ಸಾಮ್ರಾಜ್ಯವಾದದ ನೀತಿ. ಇವು ಮುಖ್ಯ ಕಾರಣಗಳು. ಇನ್ನು ಭಾರತದ ಸಂಪನ್ಮೂಲಗಳನ್ನು ಬ್ರಿಟನ್ ಹೇಗೆ 2ನೇ ಮಹಾಯುದ್ಧದಲ್ಲಿ ಉಪಯೋಗ ಮಾಡಿತ್ತು ಅಂತ ಪ್ರಶ್ನೆ ಬರ್ಬೋದು. ಭಾರತೀಯ ಕೃಷಿ ವಸ್ತುಗಳನ್ನು, ಕೈಗಾರಿಕಾ ಪದಾರ್ಥಗಳನ್ನು, ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಉತ್ಪಾದಿಸಲು ಆರ್ಡಿನೇ ಕಾರ್ಖಾನೆಗಳನ್ನು ಮೇಲ್ದರ್ಜೆಗೆ ಏರಿಸ್ತದ. ಗುಣಾತ್ಮಕ ಮತ್ತು ದೊಡ್ಡ ಗಾತ್ರದ ಯುದ್ಧ ಸಾಮಗ್ರಿಗಳ ಉಪಯೋಗವನ್ನು ಮಾಡ್ತದ. ಇನ್ನು 3 ಮಾರ್ಕ್ಸ್ ಕ್ವಶನ್ ಬರ್ತದ. ನಾಜಿ ಸಿದ್ಧಾಂತ ಜರ್ಮನಿಯನ್ನ ಹಾಳು ಮಾಡಿತು ಹೇಗೆ ಅಂತ ಕೇಳ್ತಾರೆ. ಇಲ್ಲಿ ಜಗತ್ತಿನ ಶ್ರೇಷ್ಠ ಜನಾಂಗ ಆರ್ಯ ಜರ್ಮನ್ ಜನಾಂಗ ಎಂಬ ಭಾವನೆ. ಜಗತ್ತನ್ನ ಆಳ್ವಿಕೆ ಮಾಡಲು ಜರ್ಮನರು ಮಾತ್ರ ಯೋಗ್ಯರು. ಜರ್ಮನರ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ. ಉಗ್ರ ರಾಷ್ಟ್ರೀಯವಾದ, ಜನಾಂಗೀಯ ದ್ವೇಷವನ್ನ ಪ್ರಸಾರ ಮಾಡಲು ಗೂಬೆಲ್ಸ್ ಎಂಬ ವಿಶೇಷ ಮಂತ್ರಿ ನೇಮಕ ಮಾಡ್ತಾರೆ. ಬೂದು ಅಂಗಿದಳ ಎಂಬ ಕ್ರೌರ್ಯ ಪಡೆ ರಚನೆ ಆಗ್ತದೆ. ಇನ್ನು ವೆರಿ ಇಂಪಾರ್ಟೆಂಟ್, ಫ್ಯಾಸಿಸ್ಟ್ ವಾದ ಅಂತ ಬರ್ತದೆ. ಅದರ ಲಕ್ಷಣಗಳು ಕೇಳ್ಬೋದು. ಉಗ್ರ ರಾಷ್ಟ್ರೀಯವಾದ, ಪರಕೀಯ ಶಕ್ತಿಗಳ ಸಾರ, ಹಿಂಸೆ ವೈಭವೀಕರಣ, ಜನಾಂಗೀಯ ಶ್ರೇಷ್ಠತೆ, ಸಮಾಜವಾದದ ಸಾಮ್ರಾಜ್ಯವಾದದ ವಿಸ್ತರಣೆ ಬರ್ತದೆ, ನರಮೇಧಗಳಿಗೆ ಬೆಂಬಲ ಅನ್ನೋದು ಬರ್ತದೆ. ಇನ್ನು 2ನೇ ಮಹಾಯುದ್ಧಕ್ಕೆ ಕಾರಣಗಳು ಸಹಿತ ಕೇಳ್ಬೋದು. ಉಗ್ರ ರಾಷ್ಟ್ರೀಯವಾದ, ಹಿಟ್ಲರ್ ಮತ್ತು ಮುಸ್ಸೋಲಿನಿಗಳ ಸರ್ವಾಧಿಗಳ ಧೋರಣೆ, ಸಾಮ್ರಾಜ್ಯವಾದ ವಿಸ್ತರಣೆ, ಜನಾಂಗೀಯ ಶ್ರೇಷ್ಠತೆ ಬರ್ತದೆ, ಮತ್ತು ಮೈತ್ರಿಕೂಟಗಳ ರಚನೆ, ಅತಿಯಾದ ಮಿಲಿಟರೀಕರಣ. ಇನ್ನು ಮೈಸೂರಿನ ಮುಖ್ಯ ಕಮಾಂಡೆಂಟ್ಗಳ ಹೆಸರುಗಳನ್ನು ಬರಲಿಕ್ಕೆ ಕೇಳ್ಬೋದು. ಎ.ಟಿ. ತ್ಯಾಗರಾಜ, ಎ. ಲಿಂಗರಾಜ್ ಅರಸ್, ಸುಬ್ಬರಾಜ್ ಅರಸ್, ಬಿ.ಪಿ. ಕೃಷ್ಣ ಅರಸ್, ಏರು ತುರಾಕಲಿ, ಸರ್ದಾರ್ ಬಹದ್ದೂರ್, ಬಿ. ಚಾಮರಾಜ್ ಅರಸ್ ಮತ್ತು ಜೆ. ದೇಸಿರಾಜ್ ಅರಸ್ ಅಂತಕ್ಕಂಥದ್ದು ಇತ್ತು. ಇಷ್ಟು ಆದರೆ ಹಿಸ್ಟ್ರಿಯಲ್ಲಿ, ಇತಿಹಾಸದಲ್ಲಿ ಬರ್ತಕ್ಕಂಥ ಎಲ್ಲ ಪಾಠಗಳ ಒಂದು ಇಂಪಾರ್ಟೆಂಟ್ ಕ್ವಶನ್ ಆನ್ಸರನ್ನು ಕೊಟ್ಟಾಯಿತು. ಇನ್ನು ಮುಂದೆ ಬೇಗ ಮುಗಿತದ. ಸೊ ಜಸ್ಟ್ ನಿಮ್ಮ ಏನಪ್ಪ ಅಂದರೆ ವ್ಯೂಸ್, ನೀವು ಹೆಚ್ಚು ವ್ಯೂಸ್ಗಳನ್ನು ಕೊಟ್ಟರೆ ಖಂಡಿತವಾಗಿ ನಾವು ಇನ್ನಷ್ಟು ವಿಡಿಯೋಗಳನ್ನು ಕೊಡ್ತೀವಿ ಅಂತ ಹೇಳ್ತಾ